ಕರ್ನಾಟಕ ಅಂಧರ ಪ್ರಥಮ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಪೂಜ್ಯ ಶ್ರೀ ಬಸವಾನಂದ ಅಪ್ಪ ಅವರಿಗೂ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳಿಗೂ ನಮಸ್ಕರಿಸಿ ನಿಮಗೆಲ್ಲ ಶರಣಾರ್ಥಿ. ಕವಿಗಳು ಇದ್ದಾರೆ, ನೀವು ಇಷ್ಟು ಆಸಕ್ತಿಯಿಂದ ಕುಳಿತಂತಹ ಸಹೃದಯರು ಇದ್ದೀರಿ. ಆದರೆ ನಾನು ಇವತ್ತು ಮೂಕ ವಿಸ್ಮಿತಳಾಗಿಬಿಟ್ಟಿದೆ. ನನಗೆ ನಿಜವಾಗಲೂ ಒಂದು ಮಾತಾಡಿದ್ರೆ 10 ಮಾತಾಡ್ತೇನೆ. ಈಗ ಏನು ಮಾತಾಡಬೇಕೋ ಗೊತ್ತಿಲ್ಲ. ಇವರೆಲ್ಲ ನಾನು ಮಾಡಿರುವ ಸಾಧನೆಯ ಪಟ್ಟಿಯನ್ನು ಹೇಳಿದ್ರಲ್ಲ, ನಿಮ್ಮ ಈ ಸಂದರ್ಭದಲ್ಲಿ ಅದಕ್ಕೇನು ಅರ್ಥ ಇಲ್ಲ ಅಂತ ನನಗೀಗ ವೈಯಕ್ತಿಕವಾಗಿ ಅನಿಸ್ತಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ ನಾನು. ಇದು ಎಂಥ ಹೊಸ ಲೋಕವನ್ನು ನನಗಿವತ್ತು ಮುದಿಗೆರೆ ರಮೇಶ್ ಅವ್ರು ತೋರಿಸಿದ್ರು. 1-2 ವರ್ಷದ ಮೊದಲು ಅವ್ರ ಪರಿಚಯ ಆಗಿತ್ತು ನನಗೆ. ಯಾಕೆ ಏಕಾಏಕಿ ನನ್ನ ಕರೆದ್ರು, ನಾನು ಯಾಕೆ ಏಕಾಏಕಿ ಒಪ್ಕೊಂಡು ಗೊತ್ತಿಲ್ಲ. ಆದರೆ ಇಲ್ಲಿ ಬಂದಲ್ಲ, ಇಡೀ ಒಂದು ಹೊಸ ಲೋಕವನ್ನೇ ನಾನು ನೋಡಿದೆ. ನನಗೆ ಬಸವಾನಂದ ಅಪ್ಪಾರು ಗೊತ್ತಿತ್ತು, ಡಾಕ್ಟರ್ ಮಲ್ಲಪ್ಪ ಬಂಡಿಯವ್ರು ಗೊತ್ತಿದ್ರು, ವಿದ್ವತ್ ಲೋಕ ಅನ್ನೋ ಕಾರಣಕ್ಕೆ ಗೊತ್ತಿತ್ತು, ಅವರು ವಿದ್ವತ್ತಿನಿಂದ ಗೊತ್ತಿತ್ತು. ಆದರೆ ಇಷ್ಟು ದೊಡ್ಡ ಜಗತ್ತಿದು, ಎಷ್ಟು ಜನ ಬಸವಾನಂದ ಸ್ವಾಮಿಗಳು ಮರಿಗಳು ಅವರು ಇವರು ಎಲ್ಲರೂ ನೀವು ಇಲ್ಲಿದ್ದೀರಿ, ಮಲ್ಲಪ್ಪ ಬಂಡಿ ಮರಿಗಳು ಎಲ್ಲರೆಲ್ಲ ಇಷ್ಟಿದ್ದೀರಿ. ಅಂದರೆ ಈ ಬಳಗ ಇಷ್ಟು ದೊಡ್ಡದಿದೆಯಲ್ಲ, ಇದರಿಂದ ನಾನು ವಂಚಿತ ಆಗ್ತಾ ಇದ್ನಲ್ಲ ಇಲ್ಲಿ ಬರೆದಿದ್ರೆ ಅನ್ನುವಂಥದ್ದು. ಆಗ ಮಾತಾಡ್ತಾ ಮಲ್ಲಪ್ಪ ಅವರು ಒಂದು ಮಾತು ಹೇಳಿದರು. ಈ ಕೆಲವು ಮಹತ್ವದ ಪ್ರಶ್ನೆಗಳನ್ನೇ ಎತ್ತಿದ್ರು ಅವರು. ಆದರೆ ಬಹಳಷ್ಟು ಅವರು ಅಕಾಡೆಮಿಕ್ ನೆಲೆಯಲ್ಲಿ ಅವರು ಮಾತಾಡಿದ್ರಿಂದ ಈ ಲೋಕದೃಷ್ಟಿಯ ನೆಲೆಯದಲ್ಲ, ಅದಕ್ಕೂ ಸ್ವಲ್ಪ ಎಲ್ಲೋ ಒಂದು ಸಣ್ಣ ಬಿರುಕು ಕಾಣಿಸ್ತೆ ನನಗೆ. ಅಂಗನ್ಯೂನ್ಯತೆಯ ಐಡೆಂಟಿಟಿ ಅಲ್ಲ ಅಂತ ಅವರು ಹೇಳಿದರು ನಿಜ. ಆದರೆ ಯಾವುದೇ ಸಾಮಾನ್ಯ ಮನುಷ್ಯನಿಗೂ ಪೂರ್ಣಾಂಗನಿಗೂ ಸಹಿತ ಎಲ್ಲಿ ಐಡೆಂಟಿಟಿ ಇರ್ತದೆ? ಆ ವ್ಯಕ್ತಿಗೆ ಪ್ರತಿಭೆ ಇದ್ದರೆ ಮಾತ್ರ ಐಡೆಂಟಿಟಿ ಇರ್ತದೆ. ಪ್ರತಿಭೆ ಇಲ್ಲದಿದ್ದರೆ ಅದೆಂಥ ಐಡೆಂಟಿಟಿ? ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಯಾವುದೇ ವ್ಯಕ್ತಿ ಆಗಲಿ ತನ್ನನ್ನು ತಾನು ಪ್ರತಿಭೆಯ ಮೂಲಕ ಮಾತ್ರ ಮಾಡ್ಕೋಬೇಕು. ಯಾಕಂದರೆ ಇವತ್ತು ನಾವು ನೀವು ಮಾತ್ರ ಅಲ್ಲ, ನಾನು ನೀವು ಬೇರೆ ಅನ್ನೋ ಮಾತಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಶ್ರೇಣೀಕರಣ ಸಮಾಜದಲ್ಲಿ ನಾವಿದ್ದೀವಿ. ಜಾತಿ ಅನುಭವಿಸ್ತಾ ಇದೆ, ಲಿಂಗ ಅನುಭವಿಸ್ತಾ ಇದೆ, ಅದ್ರ ಜೊತೆಗೆ ಅಂಗವೈಕಲ್ಯ ಅನುಭವಿಸ್ತಾ ಇದೆ. ನಾನು ಒಂದು ಪದ್ಯವನ್ನು ಬರೆದಿದ್ದೆ. ನಾನು ಪದ್ಯ ಬರೆದ್ರೆ ಪಟ್ಟಣಶೆಟ್ಟಿಗೆ ಓದಿ ತೋರಿಸ್ತೀನಿ. ನಿಮ್ಮ ಪುರುಷ ಸೂಕ್ತದಲ್ಲಿ ಅಂತ ಅದಕ್ಕೊಂದು ಹೆಸರಿಟ್ಟಿದ್ದೆ. ಎಲ್ಲ ಕೇಳಿದ್ರು ಅವರು. ಕೇಳಿ ನಿಮ್ಮ ಯಾಕೆ ಬೇಕು, ಬಿಟ್ಬಿಡು, ಪುರುಷ ಸೂಕ್ತ ನಡೀತದಲ್ಲ ಅಂದರು. ಆಹಾ ಅಂದೆನಾ. ಅಲ್ಲ, ನನಗೂ ನಿನಗೂ ಇರುವಂತ್ರಿ ಇದ. ಪಟ್ಟಣ ಶೆಟ್ಟಿ ಬೇರೆ, ಹೇಮಾ ಬೇರೆ ಅಂತ ಗೊತ್ತಾಗೋದು ನಿಮ್ಮ ಅಂತ ಹೇಳೋದ್ರ ಮೂಲಕನ. ಹಂಗೆ ನೀವು ಎಲ್ಲರೂ ನಿಮ್ಮ ಅಂತೇನು ಕೂತವ್ರಿಗೆ ನನಗೂ ಹೇಳಲಿಕ್ಕತ್ತಿರಲ್ಲ, ನೀವು ಚುಚ್ಚುತ್ತಾ ಇಲ್ಲ ನನಗೆ. ಆದರೆ ತಿಳುವಳಿಕೆ ಏನು ಕೊಡ್ತೀರಿ? ಇದು ಭಾಳ ಮಹತ್ವದ್ದು ಅಂದ್ಕೊಂಡಿದ್ದೀನಿ. ಇಂಥ ಸಮ್ಮೇಳನಗಳು ಒಡಿತಾವ ಅಂತಾರಲ್ಲ, ಅವ್ರು ಒಡಕರಿರ್ತಾರೆ. ಕೈ ಬಿಟ್ಬಿಡ್ರಿ ಮಲ್ಲಪ್ಪನವ್ರ, ಅವ್ರು ಸುದ್ದಿ ಬಿಟ್ಬಿಡ್ರಿ. ಇವು ಯಾಕೆ ಆಗಬೇಕು ಇಂಥ ಸಮ್ಮೇಳನಗಳಂದರೆ ನಿಮ್ಮ ಅನನ್ಯತೆಯನ್ನು ನೀವು ಪ್ರತಿಷ್ಠಾಪಿಸಲಿಕ್ಕೆ ಆಗಬೇಕು. ಎಲ್ಲಿಯವರೆಗೂ ನಾನು ನನ್ನತನ ಅನ್ನೋದನ್ನು ನಾನು ಬಾಯಿ ಬಿಟ್ಟು ಹೇಳೋದಿಲ್ಲವೋ ಅಲ್ಲಿವರೆಗೂ ಕೇಳೋದಿಲ್ಲ. ಅಲ್ರಿ, ಕೂಸು ಹಸಿವಾದ್ರೆ ಅದು ಅಳದಿದ್ರೆ ತಾಯಿ ಮಲಿ ಕೊಡಿಸೋದಿಲ್ಲ. ಯಾಕಂದ್ರೆ ಆಕೆಗೆ ಮಲಿ ಭಾರ ಆಗಿದ್ರು ಅಡುಗೆ ಮನೆ ಕೆಲಸ ಇರ್ತದೆ, ಆಕೆಗೆ ಬೇರೆ ಕೆಲಸ ಮಾಡ್ತಿರ್ತಾಳೆ ಆಕೆ. ಅದು ಗೊತ್ತಿರೋದಿಲ್ಲ ಅಂತಿಲ್ಲ, ಎಲ್ಲ ಗೊತ್ತಿರ್ತದೆ. ಅದಕ್ಕೆ ಆದರೆ ಏನು ಕವಿತಾ ಬರೆಯೋದಕ್ಕೆ ಏನದ, ನೀವು ಭಿನ್ನ ನಾನು ಭಿನ್ನ ಇಲ್ಲೇ ಇಲ್ಲ. ಕವಿತಾ ಬರೀಲಿಕ್ಕೆ ನನ್ನ ಈ ಕಣ್ಣುಗಳು ಬೇಡ, ನಿಮಗಿಲ್ಲದ ಕಣ್ಣುಗಳು ಬೇಡ. ಅದಕ್ಕೆ 3ನೇ ಕಣ್ಣು ಬೇಕು, ಅಂತರ್ದೃಷ್ಟಿ ಬೇಕು ಕವಿತೆ ಬರೀಲಿಕ್ಕೆ. ಅದು ನಿಮ್ಮಲ್ಲಿರ್ತದೆ, ಅದು ಅನುಭವದ ಮೂಲಕ ಬರ್ತದೆ. ಆದ್ದರಿಂದ ಬಾಹ್ಯ ದೃಷ್ಟಿಗೆ ಏನೂ ಮಹತ್ವ ಇಲ್ಲ. ನೀವು ಅನುಭವ ನೀವೆಲ್ಲ ಕಾಣ್ತೀರಿ ಅಂತ. ಎಷ್ಟು ಕಾಣ್ತೇವ್ರಿ? ಅದು ವಾಸ್ತವಿಕ ಮಾತ್ರ. ಹಸಿರು ಬಣ್ಣದ ಎಲೆ ಮಾತ್ರ ಕಾಣ್ತೇವೆ. ಬೇರೆ ದೇಶದೊಳಗೆ ಹೋದಾಗೆಲ್ಲ ಕೆಂಪು ಬಣ್ಣದ ಎಲೆಗಳನ್ನು ಕಾಣ್ತೇವೆ ನಾವು. ಹಳದಿ ಬಣ್ಣ ಅವೇ ಮುಪ್ಪಾದಾಗ ಹಳದಿ ಗಿಡದಿ ಎಲ್ಲ ಆಗ್ತವೆ. ಆದರೆ ನಿಮ್ಮ ಕಲ್ಪನೆಯಲ್ಲಿ ನೀವು ಜಾಂಬಳಿ ಬಣ್ಣದ ಎಳೆ ಮಾಡಿದರೂ ಸಹಿತ ನಾವು ಸಂತೋಷ ಪಡ್ತೀವಿ. ಯಾಕೆ ಆಗಲಿಕ್ಕಿಲ್ಲ? ಅದಕ್ಕೆ ಯಾಕೆ ನೀವು ಆ ಬಣ್ಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ? ಯಾಕಂದರೆ ಯಾವುದೇ ಒಂದು ಬರವಣಿಗೆ ಏನದಲ್ಲ, ಬರೀ ವಾಸ್ತವ ಅಲ್ಲ, ವಾಸ್ತವ ಜೊತೆಗೆ ಕಲ್ಪನೆ ಬೇಕಾಗ್ತದೆ, ಕಲ್ಪಕತೆ ಬೇಕಾಗ್ತದೆ. ಆ ಕಲ್ಪನೆ ಈಗ ನಮಗೆಲ್ಲ ನಾವು ಕಳ್ಕೊತಾ ಇದ್ದೀವಿ. ನಾವು ಸಾಮಾನ್ಯವಾಗಿ ನೋವು, ಶೋಷಣೆ, ದುಃಖ, ಸಂಕಟ ಇದ್ರ ಬಗ್ಗೆ ಮಾತಾಡಿ ಇವೆಲ್ಲವೂ ಇರುವೆ. ಇವೆಲ್ಲದರ ಜೊತೆಗೇ ಶೋಕಗೀತೆ ಅನ್ನೋದೇನಿದೆಯಲ್ಲ, ಆ ಶೋಕಗೀತೆ ಹುಟ್ಟಬೇಕಾದ್ರೆ ಈ ಶೋಕ ಬೇಕು, ಬೇಡ ಅಂತಲ್ಲ. ಇದೆಲ್ಲರ ನಡುವೆ ಹೊಸದಾಗಿ ಏನು ಹುಟ್ಟುತ್ತದಲ್ಲ, ಅದಕ್ಕೊಂದು ಸಂವೇದನಶೀಲತೆ ಬೇಕು. ಅದು ಬಹಳ ಮುಖ್ಯ. ಅದು ನಿಮ್ಮಲ್ಲಿ ಕಂಡೆ ನಾನು. ಇವತ್ತು ನಾನು ಬೇರೆ ಎಲ್ಲ ಸಮ್ಮೇಳನಗಳಲ್ಲಿ ಇಲ್ಲಿ ಕಂಡದ್ದು ನೋಡಿದರೆ ಇಲ್ಲಿ ಧಾವಂತ ಇಲ್ಲ. ಎಷ್ಟು ನಿಧಾನವಾಗಿ ನಡೀತೀರಿ ನೀವು. ಯಾಕಂದ್ರೆ ನಿಮಗೆ ಒಂದು ಎಲ್ಲಾದರೂ ಎಚ್ಚರಿಕೆ ಅದ, ನಿಮಗೆ ಒಂದು ಜಾಗೃತಿ ಅದ, ಅದಕ್ಕೆ ಸಾವಕಾಶ ನಡೀತೀರಿ. ನಾವೇನು ಮಾಡ್ತೇವೆ, ನಮ್ಮ ಎದುರಿಗೆ ಯಾರು ಇರ್ತಾರಲ್ಲ
ಅವ್ರಿಗೆ ಕಣ್ಣಿರ್ಲಿ ಇರಲಿಲ್ಲ ಅವ್ರು ಸೈಡ್ ಸರಿಸಿ ನಾವು ಮುಂದೆ ಹೋಗ್ಲಿಕ್ಕೆ ನೋಡ್ತಿರ್ತೀವಿ. ಯಾವಾಗಲೂ ಹಂಗೆ ಮಾಡ್ತೀವಿ. ಯಾಕಂದ್ರೆ ಬಾಹ್ಯ ಚಕ್ಷು ಮಾತ್ರ ಇದ್ದವ್ರು ನಾವು. ಬಾಹ್ಯ ಚಕ್ಷು ಮಾತ್ರ ಇದ್ದವ್ರು ನೋಡಬೇಡ್ರಿ, ಒಳಗೆ ಬಗೆಗಣ್ಣು ಬೇಕು. ಬಗೆಗಣ್ಣು ಅಂದರೆ ಹೃದಯದ ಕಣ್ಣು. ಯಾವ ವ್ಯಕ್ತಿಗೆ ಹೃದಯದ ಕಣ್ಣು ಇರೋದಿಲ್ವೋ ಆ ವ್ಯಕ್ತಿ ಕವಿ ಆಗಲಾರ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಒಂದು ಅಂಗದ ಇದು ಕಡಿಮೆ ಆದರೆ ಶಕ್ತಿ, ಪಂಚೇಂದ್ರಿಯಗಳಲ್ಲಿ ಬೇರೆ ಅಂಗಗಳು ಬಹಳಷ್ಟು ಶಕ್ತಿಶಾಲಿ ಆಗ್ತವೆ. ಅದು ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಸ್ಪರ್ಶ ಇರ್ತದಲ್ಲ, ಆ ಸ್ಪರ್ಶ ವ್ಯಕ್ತಿ ನಡುವೆ ಒಂದು ತರಂಗ ಇರ್ತದೆ. ಇದು ಇದನ್ನು ಮಾಡ್ತಿರ್ತದೆ, ಅಟ್ರಾಕ್ಟ್ ಮಾಡ್ತಿರ್ತದೆ, ಅದು ಆಕರ್ಷಣೆಯನ್ನು ಮಾಡ್ತಿರ್ತದೆ. ಆ ಸೂಕ್ಷ್ಮತೆ ನಿಮಗಿರ್ತದೆ, ಅರ್ಥ ಮಾಡ್ಕೊಳ್ಳಿ. ಮತ್ತು ನಿಮ್ಮ ನೆನಪಿನ ಶಕ್ತಿ ಎಷ್ಟಾಗದ ನೋಡ್ರಿ. ನಾ ಚೀಟಿ ಇಟ್ಕೊಂಡೇನಿ, ನೀವು ಯಾರಾದರೂ ಒಬ್ರು ಚೀಟಿ ಇಟ್ಕೊಂಡಿದ್ರೆ ಏನಿಲ್ಲ, ದಬ ಮಾತಾಡಕತ್ರಿಪ್ಪ ನೀವು. ನನಗೆ ಗಾಬರಿಗೆ ಹೋತಿ, ಏನು ಮಾತಾಡಲಿ ನಾನು ಏನೇನೋ ಇಲ್ಲಿ ಕೂತ್ಕೊಂಡು ಬರೀತಿರ್ತೇನೆ. ನಾ ಎಲ್ಲ ಕಡೆ ಬಂದು ಕೂತು ಅಲ್ಲಿ ಬರೀತಿರ್ತೇನೆ. ಅದಕ್ಕೆ ಈ ನಿಮ್ಮ ಸ್ಪರ್ಶದ ಅರಿಯೋದಲ್ಲ, ಈ ಸಂವೇದನೆ ಇದೆಯಲ್ಲ, ನೆನಪಿನ ಶಕ್ತಿ ಇದೆಯಲ್ಲ, ಮನೋಬಲ ಇದೆಯಲ್ಲ. ಒಬ್ಬ ಹುಡುಗಿ ಹೇಳ್ತಾ ಇದ್ಲು, ನಾನು ಇದನ್ನೆಲ್ಲ ಪ್ರಕೃತಿಯನ್ನು ಕಣ್ಣಿನಿಂದ ನೋಡಲಿಕ್ಕಿಲ್ಲ, ಆದರೆ ನನಗೆ ಗೊತ್ತಾಗ್ತದೆ, ಇದು ಅನುಭವಕ್ಕೆ ಬರ್ತದೆ, ತಿಳುವಳಿಕೆಗೆ ಬರ್ತದೆ, ನನ್ನ ಜ್ಞಾನ ಮೂಲಕ ತಿಳ್ಕೋತೀನಿ ಅಂತ. ಆ ಜ್ಞಾನ ಅನ್ನೋದು ಬಹಳ ಮಹತ್ವದ್ದು. ಇವತ್ತು ನನ್ನ ಜೀವನದಲ್ಲಿ ನಾನು ಇಷ್ಟು ವರ್ಷ ಹಾಜರಾದಂಥ, ನಾನು ಹೋಗಿ ಬಂದಂಥ ಕವಿಗೋಷ್ಠಿಗಿಂತ ಇದು ಭಿನ್ನವಾಗಿದೆ ಮತ್ತು ನನ್ನ ಜೀವನದ ವಿಶೇಷ ಅಂತ ನಾನು ಭಾವಿಸ್ತೀನಿ. ಮುಖ್ಯವಾಗಿ ನೀವು ಇಲ್ಲೆಲ್ಲ ಯುವಕರು ಸೇರಿರಿ. ನಮ್ಮ ಸಾಹಿತ್ಯ ಗೋಷ್ಠಿಗಳಲ್ಲಿ ಬರೇ ಮುದುಕರಿರ್ತೇವೆ ನಾವು. ಬಿಳೆ ಕೂದಲ ಅಥವಾ ಬಣ್ಣ ಹಚ್ಕೊಂಡು ಅಂತ ಕರೆ ಕೂದಲ, ಬಿಳೆ ಕರೆ. ಇಲ್ಲೇ ನೀವು ಗ್ರೇ ಇದ್ದೀರಿ. ಬದುಕು ಇದೆ, ಬಿಳಿಯಲ್ಲ ಕಪ್ಪಲ್ಲ, ಈ ನಡುವ ಎರಡೂ ಬಣ್ಣದ ನಡುವೆ ಇರ್ತದಲ್ಲ. ನಾವು ಕೋರ್ಟ್ನ ಕಟಕಟೆಯೊಳಗೆ ಖರೆ ಹೇಳು, ಖರೆ ಅನ್ನು, ಎಸ್ ಅನ್ನು ಇಲ್ಲ ಅನ್ನಂತಾರೆ ಅವರು. ಅಲ್ಲ, ಬದುಕು ಅವೆರಡರ ಮಧ್ಯೆ ಇರ್ತದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಬದುಕು ಯಾವಾಗಲೂ ಗ್ರೇ ಕಲರಲ್ಲಿ ಇರ್ತದೆ. ಹೆಚ್ಚು ಗ್ರೇನೋ ಕಡಿಮೆ ಗೇಳೋ ಅನ್ನೋದು ನೋಡಬೇಕು. ಇವತ್ತು ನನಗೊಂದು ಆಸೆ ಇತ್ತು, ಯಾರ್ಯಾರೆಲ್ಲ ಕವಿತೆ ಬರೆದಿರಲ್ಲ ಅದನ್ನಷ್ಟನ್ನು ಬರ್ಕೊಂಡು ಅದ್ರ ಬಗ್ಗೆ ನಾವು ಮಾತಾಡ್ಬೇಕಂತ. ಆದರೆ ನೀವು ಎಕ್ಸ್ಪ್ರೆಸ್ ಹೋದ್ರಪ್ಪ ನಾನು ಎಷ್ಟು ಬೆನ್ನತ್ಲಿ, 72 ವರ್ಷ ನಾನು ಬೆನ್ನತ್ತಿದೆ ಒಂದೆರಡು ವಾಕ್ಯಗಳನ್ನ ಬರ್ಕೊಳ್ಳೋ ಪ್ರಯತ್ನ ಮಾಡಿದೆ, ನನಗೆ ಸಾಧ್ಯ ಆಗಲಿಲ್ಲ. ಆದ್ರೆ ಎಲ್ಲರೂ ಮನದನ್ನೇ ಬಗ್ಗೆ ಮಾತಾಡಿದ್ರಿ, ಪ್ರೀತಿ ಬಗ್ಗೆ ಮಾತಾಡಿದ್ರಿ. ಬೇಕ್ರಿ ಪ್ರೀತಿ ನಮ್ಮ ಇಡೀ ಬದುಕಿಗೆ ಆ ತಾಯಿ ಬೇರದು. ಅದನ್ನು ಬಿಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ನನಗೆ ಇವತ್ತು ಆರಂಭದಿಂದಲೂ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಅವರು ಕವಿತೆಯನ್ನು ಓದಿದರು. ಅನುಭವ ಮೀಮಾಂಸೆಯಿಂದ ಹಿಡಿದು ಶಿವಸ್ವಾಮಿಯವ್ರಿಗೆ ಓದಿದರು. ಎಲ್ಲ ಶಿವಮಯ, ಇಡೀ ಕವಿಗೋಷ್ಠಿ ಶಿವಮಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಶಿವ ಅಂತ ಬಂದಿರೋದ್ರಿಂದ. ಆದರೆ ಅಲ್ಲಲ್ಲಿ ವಾಚ್ಯ ಪದ್ಯಗಳು ಇತ್ತು. ಆ ವಾಚ್ಯ ಪದ್ಯಗಳನ್ನು ಅವ್ರು ಓದೋದು ಎಷ್ಟು ಚಂದ ಓದ್ತಿದ್ರು ಅಂದ್ರೆ ಆಹಾ ಅಂದಿರ್ಬೇಕು ನಾವಂತ. ಆದ್ರೆ ನಾವು ಓದಿದ್ವು ಅಂದ್ರೆ ನಮ್ಗೆ ಅವು ವಾಚ್ಯ ಅನ್ನಿಸ್ತಾವ್ರಿ. ಹಂಗ ಅದಕ್ಕೆ ಇವು ಆರಂಭದಲ್ಲಿ ಇರುವ ಇವೆಲ್ಲ ಸಾಮಾನ್ಯ. ಇಷ್ಟೆಲ್ಲ ಆದರೂ ಸಹಿತ ಇವತ್ತು ನೀವು ಸಮಕಾಲಿಕ ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟ ಹೆಜ್ಜೆ ಮೂಡಿಸಿರಿ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ನಿಮ್ಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಇದೊಂದು ದೊಡ್ಡ ಮಾತು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಮಹಿಳೆಯರು, ಇದು ದಲಿತರು, ಮುಸ್ಲಿಮು, ಈಗ ಹೇಳಿದ್ರಲ್ಲ ಇದು LGBTQ ಮತ್ತು IAS ಸೇರ್ಕೊಂಡವಲ್ಲ, ಇವೆಲ್ಲವೂ ಒಂದೊಂದು ಇವೆಲ್ಲ ಭಾಗಗಳು, ಒಂದೊಂದು ವಿಶಿಷ್ಟ ಸಮುದಾಯಗಳು. ಅವರು ಎಲ್ಲರಲ್ಲೂ ನೋವುಗಳಿವೆ. ನಾವು ಮಹಿಳೆಯರು 70ಕ್ಕೆ ಶುರು ಮಾಡಿದ್ವಿ ನಮ್ಮ ಜಾಗೃತಿಯ ಕಾರ್ಯಕ್ರಮವನ್ನು. ಈಗ 50 ವರ್ಷದ ಮೊದಲು ಶುರು ಮಾಡಿದ ಮೇಲೆ ನಾವೀಗ ಮೇನ್ ದಾರಿಗೆ ಬಂದು ಹತ್ತೇವಿ. 20ನೇ ದಶಕದೊಳಗೆ ನಾವು ಮೇನ್ ದಾರಿಗೆ ಬಂದು ಹತ್ತೀವಿ. ಆದರೆ ಈಗ ನೀವು ಇಷ್ಟು ಲಘು ಶುರು ಮಾಡಿ ಇಷ್ಟು ಲಘುನ ಬಂದಿರಿ. ಒಂದು ದಶಕದೊಳಗೆ ನೀವು ಸಾಕಷ್ಟು ನಡೆದು ಬಿಟ್ಟಿರಿ. ಯಾಕಂದ್ರೆ ನಿಮ್ಮಲ್ಲಿ ಒಗ್ಗಟ್ಟದ. ಈ ಒಗ್ಗಟ್ಟದಲ್ಲ, ಇದು ಬಹಳ ಮಹತ್ವದ್ದು. ಇದು ಯಾಕಂದ್ರೆ ಇದು ಸಂವೇದನೆ ಮುಖ್ಯ ನಮ್ಗೆ. ಈಗ ಅಂಧರ ಸಂವೇದನೆ ಏನದ, ನಾವು ನೋಡಿದ 4-6 ಮಂದಿ ಏನು ಆತ್ಮವಿಶ್ವಾಸದಿಂದ ಬರೀತಾರಲ್ಲ, ನೀವು ಕೊಡ್ರ ಅನ್ರಿ ಚಾಚೇತನ ಅನ್ರಿ, ಎಲ್ಲ ಬಿಟ್ಟು ಬಿಡ್ತೇವೆ. ನಾನು ಅದು ಅನ್ನುವಂಥ ಮಾತಿನಲ್ಲಿ ಏನು ಬರೀತಾರಲ್ಲ, ಅವ್ರು ಇದ್ದಾರೆ, ಅವ್ರು ನಮಗೆ ಮಾದರಿ ಆಗಬೇಕು. ಆದರೆ ಎಲ್ಲರಿಗೂ ಅದು ಆಗ್ಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ನಮ್ಮ ಎದುರಿಗೆ, ನಿಮ್ಮ ಎದುರಿಗೆ ಮಾತ್ರ ಅಲ್ಲ, ನಮಗೂ ಅದ. ಏನಂದ್ರೆ ಒಂದು ಮುಖ್ಯವಾಗಿ ನಮ್ಮ ಈ ಭಾಷೆಯನ್ನು ನಾವು ಕವಿತೆಗೆ ಹೇಗೆ ಒಗ್ಗಿಸ್ಬೇಕು ಅನ್ನೋದು ಭಾಳ ದೊಡ್ಡ ಸವಾಲಿದೆ ನಮ್ಮ ಎದುರಿಗೆ. ಮತ್ತು ಈ ಕಾವ್ಯ ಅನ್ನೋದೇನು ಎಲ್ಲರಲ್ಲೂ ಇರುವಂಥ ಮಾನವೀಯ ಸೆಲೆ ಇದು. ಹಳ್ಳಿ ಮಂದಿ ನೋಡ್ರಿ ಮಾತಾಡ್ತಾರಲ್ಲ, ಹಸಿ ಗೋಡೆಗೆ ಹಳ್ಳಿ ಹೋಗದಂಗೆ ಮಾತಾಡ್ತಾರೆ. ಅದಕ್ಕಿಂತ ಹೆಚ್ಚಿನ ಕಾವ್ಯ ಇನ್ನೇನು ಬೇಕು ಅಂಥದ್ದಿದ್ರೆ. ಯಾಕಂದ್ರೆ ಕಾವ್ಯ ಎಲ್ಲಿ ಹುಡ್ತದ, ಅಂತಃಕರಣ ಇದ್ದಲ್ಲಿ ಹುಡ್ತದೆ. ಅಂತಃಕರಣ ಎಲ್ಲಿ ಇರುವುದಿಲ್ಲೋ ಅಲ್ಲಿ ಕಾವ್ಯ ಹುಟ್ಟುವುದಿಲ್ಲ. ತಾಯಿ ಮಾತ್ರ ಹೆರಬಲ್ಲಳು, ಹಾಗೆ ಅಂತಃಕರಣ ಮಾತ್ರ ಕವಿತೆಗಳನ್ನು ಹೆರಬಲ್ಲದು. ಅದು ಬಹಳ ಮುಖ್ಯ. ಈ ಸಮಸ್ಯೆ ನಿಮಗಷ್ಟೇ ಇಲ್ಲ, ನಮಗೂ ಎದುರಿಗೂ ಇದೆ.
ಈ ಭಾಷೆಯನ್ನು ಹೇಗೆ ಮಿದ್ದಬೇಕು, ಹೇಗೆ ಮಾಡಬೇಕು ಅಂತ. ಯಾಕಂದರೆ ಅಪವರ್ಗೀಕರಣಕ್ಕೀಡ ಅಂತ ನಾವೆಲ್ಲರೂ ಒಂದು ರೀತಿಯ ನೋವು, ಸಂಕಟ, ಅಪಮಾನಗಳನ್ನು ನಾವೆಲ್ಲ ಏನು ಅನುಭವಿಸಿವಲ್ಲ, ನಾವು ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು. ನಮಗೇನು ಅನ್ನಿಸ್ತದೆ ಅದನ್ನು ಬರೆದು ಬಿಡೋದಲ್ಲ, ಅದನ್ನು ಹೆಂಗೆ ಬರೀಬೇಕು. ಈ ಸಾಹಿತ್ಯ ಕಾವ್ಯ ಅನ್ನೋದು ಏನಂದ್ರಿ, ನೀವು ಏನು ಬರಿತೀರಿ, ಹೆಂಗೆ ಬರಿತೀರಿ, ಏನು ಬರಿತೀರಿ ಅನ್ನೋದನ್ನು ಅನುಭವನ ಬರಿತೀರಿ. ನೀವು ಅನುಭವನ ಬರಿಬೇಕು, ಅಥವಾ ಬೇರೆಯವ್ರ ಅನುಭವ ಬರಿಬೇಕು. ನಮ್ಮ ಮನೆಯೊಳಗೊಂದು ನಾಯಿ ಇರ್ತದೆ, ನಾನು ನಾಯಿ ಅನುಭವ ಬರೋದು ತಪ್ಪಲ್ಲ. ಪರಕಾಯ ಪ್ರವೇಶ ಮಾಡಿ ಏನನ್ನೂ ಆಗ್ಬಹುದು, ಏನನ್ನೂ ಆಗಿ ಬರೀಲಿಕ್ಕೆ ಸಾಧ್ಯದ. ಆದರೆ ಅದರ ಜೊತೆಗೆ ಅದನ್ನು ಬರಿಬೇಕಾದ್ರೆ ಒಂದು ಪ್ರತಿಭೆ ಇರ್ತದಲ್ಲ, ಆ ಪ್ರತಿಭೆ ಮಾತ್ರ ಇದ್ರ ಸಾಲದು, ಪ್ರಯತ್ನ ಬೇಕು, ಓದಬೇಕು. ನಮ್ಮಲ್ಲಿ ಓದು ಬಹಳ ಕಡಿಮೆ ಆಗಿದೆ. ಓದು ಅಂದರೆ ನಾವು ಗ್ರಂಥದ ಓದು ಅಂತಲ್ಲ, ವ್ಯಕ್ತಿಗಳ ಸ್ವಭಾವದ ಓದನ್ನು ನಾವು ಮಾಡಬೇಕು, ಸನ್ನಿವೇಶದ ಓದನ್ನು ಮಾಡಬೇಕು, ಸಮಸ್ಯೆಯ ಓದನ್ನು ಮಾಡಬೇಕು, ಪರಿಸ್ಥಿತಿಯ ಓದನ್ನು ಮಾಡಬೇಕು, ನಮ್ಮ ಸಮಾಜದವನ್ನು ಓದಬೇಕು, ನಮ್ಮ ರಾಜಕಾರಣ ಅರ್ಥ ಮಾಡ್ಕೋಬೇಕ್ರಿ. ನಾವು ನಮಗೆ ಸಂಬಂಧ ಇಲ್ಲ ಅಂತ ಬಿಡುವಂಗಿಲ್ಲ. ನಮ್ಮ ರಾಜಕಾರಣ ಇವತ್ತೇ ನಮ್ಮ ಮನೆಯಲ್ಲಿ, ಅಡಿಗೆ ಮನೆಯಲ್ಲಿ ಬಂದು ಕೂತದ. ನನಗೆ 5 ದಿವಸದಿಂದ ಜ್ವರ ಅದ, ಈಗೂ ಜ್ವರ. ಆಮೇಲೆ ಬಾ ಅಂತ ಹೇಳಿ ನಾನು, ಆದರೂ ನಡುವೆ ಕೆಂಪು ಬಿಡ್ತದೆ ಏನ್ರಿ, ಬಂದುಬಿಡ್ತದೆ. ನಾನು ಭಾಳ ಹೇಳ್ತೇನೆ ಹಂಗೆಲ್ಲ ಮಾತುಗಳನ್ನ. ಹೊಸ ಕವಿಗಳಿಗೆ ಬೇಂದ್ರೆ, ಕುವೆಂಪು ಯಾವುದನ್ನು ಓದಬೇಕನ್ನುವಂಥ ಮನಸ್ಸಿಲ್ಲ. ಓದ್ರಿ ನೀವು. ನಾದ ಅಂದ್ರೇನು, ಲಯ ಅಂದ್ರೇನು, ಅದರ ಮಾಧುರ್ಯ ಅಂದ್ರೇನು ಅನ್ನೋದು ನಿಮಗೆ ಅರ್ಥ ಆಗ್ತದೆ. ನಾವು ಮಾತಾಡ್ತೇವಲ್ಲ, ಗದ್ಯದಕ್ಕೆ ಸಹಿತ ಲಯ ಬೇಕು, ಪದ್ಯಕ್ಕೂ ಲಯ ಬೇಕು. ನೀವು ಹಾಡು ಹಾಡಬೇಕಾದ್ರೆ ಅದಕ್ಕೊಂದು ಲಯ ಇರ್ತದೆ. ನೀವು ನಡೀತಿರ್ತಿರಲ್ಲ, ಆ ನಡಿಗೆಗೆ ಒಂದೇ ಅಂತರದಲ್ಲಿ ನೀವು ನಡೀತಾ ಇರಬೇಕು. ಒಂದು ಹೆಜ್ಜೆಯನ್ನೇ ದಾರಿಯಲ್ಲಿ ಏನಾದರೂ ಕಲ್ಲಿದೆ ಅಂತ ಒಂದು ಸ್ವಲ್ಪ ಕಾಲು ನಿಕ್ಕ ಮುಂದಿಟ್ರೆ ಅಂದ್ರೆ ನೀವು ಹೆಜ್ಜೆ ತಪ್ತದ ನಿಮಗೆ. ಆದ್ದರಿಂದ ಕಾವ್ಯದೊಳಗೆ ಲಯವನ್ನು ಇಟ್ಕೊಳ್ಳೋದ್ರ ಕಡೆಗೆ ನೀವು ಬಹಳಷ್ಟು ಲಕ್ಷ್ಯ ಕೊಡಬೇಕು ಅಂತ ನನಗೆ ಅನ್ನಿಸ್ತದೆ. ಈ ಲಯ ಅನ್ನೋದು ಹೆಂಗಂದ್ರೆ, ನಾವು ಗದ್ಯಕ್ಕಾದ್ರೆ ನಡಿಗೆಯ ಲಯವನ್ನು ಹೇಳ್ಬೋದು ನಾವು, ಆದರೆ ಪದ್ಯಕ್ಕೆ ನೃತ್ಯದ ಲಯ ಬೇಕಾಗ್ತದೆ. ನೃತ್ಯದ ಲಯಕ್ಕೆ ಹೆಜ್ಜೆ ಬೇಕಾದಂಗೆ ಧಮ್ ತಿಕ್ಕಿತ ತಕ್ಕಿತ ಅದು ಒಂಥರ ಆದರೆ ಮತ್ತೊಂದು ಲಯ ಮಾಡಿ ಹಂಗೆ ಮತ್ತೊಂದು ಆಗ್ತದೆ. ಆ ರೀತಿ ಲಯವನ್ನು ನಾವೇ ಹುಡುಕೋಬೇಕಾಗ್ತದೆ. ಮತ್ತು ಕಾವ್ಯಕ್ಕೆ ಮುಖ್ಯ ಬೇಕಾಗಿದ್ದು ನೋಡ್ರಿ ಭಾವ. ನಾವು ಭಾವ ಸಂಪನ್ನರಾಗಿದ್ದರೆ ಮುಗೀತು, ನಮಗೂ ಹೃದಯ ಬೇಕು. ಇವ್ರು ಹೇಳ್ತಾರೆ ಕುವೆಂಪು, ಬುದ್ಧಿ ಭಾವಗಳ ವಿದ್ಯುದಾಲಿಂಗನ ಅಂತ ಹೇಳ್ತಾರೆ. ಆದರೆ ನನಗನ್ನಿಸ್ತದ ಭಾವ ಬುದ್ಧಿಗಳ ವಿದ್ಯುದಾಲಿಂಗನ, ಭಾವ ಮುಂದೆ ಬರಬೇಕು. ನೀವೆಲ್ಲರೂ ಬರೆದದ್ದು ಭಾವನೆಯನ್ನೇ ಮುಖ್ಯವಾಗಿಟ್ಕೊಂಡು, ಭಾವವನ್ನೇ ಮುಖ್ಯವಾಗಿಟ್ಕೊಂಡು ಬರ್ತೀರಿ. ಭಾವ ಮುಖ್ಯ, ಆಮೇಲೆ ಬುದ್ಧಿ. ಬುದ್ಧಿವಂತರು ಏನ್ರಿ, ಭಾಳಷ್ಟು ಹುಡುಕ್ತಾರ್ರಿ, ಇದ್ರಾಗ ಹೊಸರಾಗ ಕಲ್ಲು ಹುಡುಕ್ತಾರೆ ಅವ್ರು, ಬಿಟ್ಬಿಡ್ರಿ ಅವ್ರನ್ನ. ಬುದ್ಧಿಗಿಂತ ಮುಖ್ಯ ಆಗೋದು ನಮಗಿದೆ. ಆದ್ರೆ ಈ ಸೃಜನಶೀಲತೆ ಅನ್ನೋದ ಒಂದು ಸವಾಲು. ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು, ನಾವು ಸ್ವಲ್ಪ ಧ್ಯಾನ ಮಾಡಬೇಕು. ಯಾವಾಗ ನಾ ಋಷಿ ಅಂತ ಒಂದು ಮಾತನ್ನು ಹೇಳಿದ್ರಲ್ಲ, ಧ್ಯಾನ ಮಾಡಿದ್ರೆ ಹೆಂಗಂದ್ರೆ ಸುಮ್ಮನೆ ಕೂಡಿರ್ಬೇಕು. ಮಾತು ಆಡದೆ ನಾವು ಯಾವುದನ್ನು ಸುಮ್ಮನೆ ಕಳಿತೀವಲ್ಲ, ಆಗ ನಮ್ಗೆ ಅನೇಕ ಹೊಳವುಗಳು ಬರ್ತಾವೆ. ಆ ಹೊಳವುಗಳು ಇರ್ತಲ್ಲ, ಭಾವನೆಯನ್ನು ಸ್ಫುರಿಸಿ ಅದು ನಮ್ಮ ಯೋಚನೆಗೆ ಹಚ್ಚಿ ಮತ್ತೆ ಭಾವನೆಗೆ ವಾಪಸ್ ಬಂದು ಅಲ್ಲಿ ಒಂದು ತಿರುಗ್ತಿರ್ತದೆ. ಆ ತಿರುಗ್ತಾ ಇರಬೇಕಾದ್ರೆ ನಮಗೆ ಶಬ್ದಗಳು ಹುಟ್ಕೋತವೆ. ತಾನಾಗಿ ಶಬ್ದಗಳು ಹುಟ್ಟುಕೊಂಡಾಗ ಅದು ನಿಜವಾಗ್ಲೂ ಒಂದು ರೀತಿಯಿಂದ ಬರವಣಿಗೆ ಆಗ್ತದಲ್ಲ, ಆ ಕಾವ್ಯ ಬಹಳ ಚೆನ್ನಾಗಿರ್ತದೆ. ಮತ್ತು ಕಾವ್ಯದೊಳಗೆ ನಡುವೆ ಒಂದೊಂದು ಸರ್ತಿ ಮೌನ ಇರ್ತದೆ. ಆ ಮೌನವನ್ನು ನಾವು ಆಲಿಸುವಂಥ ಸ್ಥಿತಿ ನಾವು ತಿಳ್ಕೋಬೇಕು. ಆದ್ದರಿಂದ ಭಾಷೆಯನ್ನು ಹೇಗೆ ಬಳಸಬೇಕು ಅನ್ನೋದು ಈಗ ನಮ್ಮ ಎದುರಿಗಿರುವಂಥ ಮುಖ್ಯ ವಸ್ತು. ಯಾಕಂದರೆ ನೀವು ಭಾಷೆಯ ಮೂಲಕವೇ ಹೇಳ್ತೀರಿ, ಹೃದಯದಿಂದ ನೀವು ಮಾತಾಡ್ತೀರಿ, ಹೃದಯಕ್ಕೆ ತಟ್ಟಬೇಕು. ಕಣ್ಣಿನಿಂದ ಅಲ್ಲ, ಕೈಯಿಂದ ಅಲ್ಲ, ಬೇರೆ ಎದರಿಂದನೂ ಅಲ್ಲ. ಭಾಷೆಗೆ ಸಿದ್ಧಿ ಬೇಕು, ಅದನ್ನು ಮನಮುಟ್ಟಿಸುವಂಥ ಒಂದು ಕಲೆ ಬೇಕು. ಅದಕ್ಕೆ ಶಬ್ದ ಲಯಗಳು ಬೇಕು, ಅದು ಅರ್ಥ ಲಯಗಳು ಬೇಕು. ಅವೆರಡನ್ನೂ ಸೇರಿಸಿದಾಗ ಸ್ವರ ಹುಟ್ಟುತ್ತದೆ. ಇದನ್ನು ಮಾಡಬೇಕಾದ್ರೆ ಹೊಸ ನುಡಿಗಟ್ಟುಗಳನ್ನು ನಾವು ಕಲ್ತ್ಕೋಬೇಕು. ಇದು ಭಾಳ ಮುಖ್ಯ. ನಾವು ಮಹಿಳಾ ಕಾವ್ಯವನ್ನು ಬರೆಯೋಕ್ಕೆ ಶುರು ಮಾಡ್ಬೇಕಾದ್ರೆ ನಾವು ಅಂತಿದ್ವಿ ಇವೆಲ್ಲ ಪುರುಷ. ಇದು ಯಾವ ಬೈಗಳಗಳು ನೋಡ್ರಿ, ಮಹಿಳೆಯರ ಹೆಸರು ಮೇಲೆ ಬೈಗಳು ಇರ್ತಾವೆ. ಯಾಕಂದ್ರೆ ಪುರುಷರು ಮಾಡಿರ್ತಾರೆ, ಅದಕ್ಕೆ ಮಹಿಳೆಯರ ಹೆಸರು ಮೇಲೆ ಇರ್ತಾವೆ. ಹಂಗೆ ಇದೇ ಈಗ ಮಲ್ಲಪ್ಪನವರು ಹೇಳಿದರು. ಯಾವ ರೀತಿಯ ಇದೆಲ್ಲರಿಗೂ ಹೇಳ್ತಾರೆ ಬಿಡ್ರಿ, ಹೆಣ್ಮಕ್ಳು ಬುದ್ಧಿ ಮಾಡ್ತಾರೆ ಕೆಲಗಳು ಅನ್ನೋದಿಲ್ಲೇನ್ರಿ. ಯಾವಾಗ ಏನು ಅಧಿಕಾರ ಇರ್ತದಲ್ಲ
ಆ ಅಧಿಕಾರವನ್ನು ಬಳಸಿಕೊಂಡು ಅದು ಹಣದ ಮದ ಇರ್ಬೋದು, ಅಥವಾ ರಾಜಕೀಯ ಮದ ಇರ್ಬೋದು, ಅಥವಾ ಪುರುಷ ಅಹಂಕಾರ ಇರ್ಬೋದು, ಏನೂ ಇರ್ಬೋದು, ಅಥವಾ ಪೂರ್ಣಾಂಗದ ಅಹಂಕಾರ ಇರ್ಬೋದು. ಆ ಅಹಂಕಾರ ಏನಿರ್ತದಲ್ಲ ಅದು ಆಡಲಿಕ್ಕೆ ನೋಡ್ತದೆ, ಅದರದ್ದೇ ಒಂದು ಭಾಷೆ ಇರ್ತದೆ. ಆ ಭಾಷೆಯನ್ನು ನಾವು ಎತ್ತಿ ಒಗಿಬೇಕು, ನಮ್ಮದೇ ಭಾಷೆಯನ್ನು ಕಟ್ಟಬೇಕು. ಇದು ನಿಮ್ಮ ಎದುರಿಗಿರುವ ಸವಾಲು. ಇವತ್ತು ನುಡಿಗಟ್ಟುಗಳನ್ನು ನೀವು ಸೃಷ್ಟಿಸಬೇಕು. ನಿಮ್ಮ ಲೋಕ ಭಿನ್ನ ಅಂತ ನೀವು ಹೇಳ್ಕೋತಾ ಇದ್ರೆ ಆ ಭಿನ್ನ ಲೋಕದ ಭಾಷೆಯನ್ನು ನೀವು ಸೃಷ್ಟಿಸಿ ತೋರಿಸ್ರಿ ನಮ್ಮ ಎದುರಿಗೆ. ಈಗ ನಾವು ಮಹಿಳೆಯರಿಗೆ ಏನು ಸವಾಲನ್ನು ನಾವು ಹಾಕೊಂಡು ನಾವು ಎದುರಿಗಿದ್ದು ನಾವು ಮಾಡ್ತಾ ಬಂದಿದ್ದೀವಿ, ಅದನ್ನು ಪ್ರಯತ್ನ ಮಾಡ್ತಾ ಬಂದಿದ್ದೀವಿ. ಅದ್ರ ಜೊತೆಗೆ ಇವತ್ತು ನನಗೆ ವೈಯಕ್ತಿಕವಾಗಿ ಏನು ಅನಿಸ್ತಾ ಇದೆ ಅಂದರೆ, ಕನ್ನಡದ ವಿಮರ್ಶೆ ಬಹಳಷ್ಟು ಒಂಥರ ವೀಕ್ ಆಗಿಬಿಟ್ಟದೆ, ದುರ್ಬಲ ಆಗಿಬಿಟ್ಟದೆ. ಯಾಕಂದ್ರೆ ಅವ್ರು ಹೇಳೋದು ಕಾವ್ಯ ಮೀಮಾಂಸೆಯ ಮಾನದಂಡ ಹೇಳ್ತಾರೆ. ಯಾವ ಕಾಲದ್ದು ಆ ಕಾಲದ ಮಾನದಂಡಗಳು ಈಗ ನಮಗೆ ಬೇಕಾಗಿಲ್ಲ. ಕಾಲ ಬದಲಾವಣೆ ಆದಂಗೆ ಅನೇಕ ಹೊಸ ರೀತಿಗಳು ಬಂದವಲ್ಲ, ಅವೆಲ್ಲ ಬಹಳ ಮಹತ್ವದ್ದು ಅಂತ ನಾನು ಅನ್ಕೋತೇನೆ. ಅದ್ರ ತಕ್ಕ ಹಾಗೆ ಕಾವ್ಯಕ್ಕೆ ತಕ್ಕ ಹಾಗೆ ವಿಮರ್ಶೆ ಹುಟ್ಟಬೇಕು. ಯಾರು ಹುಟ್ಟಿಸ್ಬೇಕು? ನೀವು ವಿಮರ್ಶೆಯನ್ನು ಹೇಳಬೇಕಾದ್ರೆ ನಿಮ್ಮ ಯಾರು ಇದಿರಲ್ಲ ಈ ಸಮುದಾಯದಲ್ಲೇ ವಿಮರ್ಶೆಯನ್ನು ಬರೆಯೋದನ್ನು ನೀವು ಅಭ್ಯಾಸ ಮಾಡ್ಕೊರಿ. ಕಾವ್ಯನೇ ಬರೆಯೋದು ಶ್ರೇಷ್ಠ ಅಂತ ತಿಳ್ಕೊಬೇಡ್ರಿ. ಕಾವ್ಯ ಬರೆಯೋಕ್ಕೆ ಸಾಧ್ಯ ಆಗದಿದ್ರೆ ಗದ್ಯ ಬರೀರಿ, ಗದ್ಯ ಬರೆಯೋಕ್ಕೆ ಸಾಧ್ಯ ಇದ್ರೆ ಹರಟೆ ಬರೀರಿ, ಹರಟೆ ಬರೆಯೋಕ್ಕೆ ಸಾಧ್ಯ ಇದ್ರೆ ಮತ್ತೇನನ್ನೋ ಬರೀರಿ, ಅಥವಾ ವಿಮರ್ಶೆಯನ್ನು ಪ್ರಯತ್ನ ಮಾಡಿರಿ. ಏನನ್ನಾದರೂ ಬರಿತಾ ಇರ್ರಿ. ಬರವಣಿಗೆ ಬಹಳ ಮಹತ್ವದ್ದು ಅಂತ ನಾನು ಭಾವಿಸ್ತೀನಿ. ನೀವು ಮುಖ್ಯವಾಗಿ ಕನಸು ಕಾಣ್ರಿ. ಬರೀಬೇಕನ್ನೋರು ಕನಸು ಕಾಣ್ರಿ. ಕನಸು ಕಾಣಲಿಕ್ಕೆ ಈ ಚಕ್ಷುಗಳು ಬೇಕಾಗಿಲ್ಲ. ಕನಸು ಕಾಣಲಿಕ್ಕೆ ಹೃದಯ ಬೇಕು, ಮನಸ್ಸು ಬೇಕು. ಆದ್ದರಿಂದ ಆ ಮನಸ್ಸಿನಿಂದ ಕನಸು ಕಾಣ್ರಿ, ನಿಮಗೆ ಕಲ್ಪನೆಗಳು ಒದಗಿ ಬರಲಿ. ಆಮೇಲೆ ನನಗೆ ಭಾಳ ಮುಖ್ಯವಾಗಿ ಅನಿಸಿದ್ದಂದ್ರೆ, ರಮೇಶ್ ಮಾತಾಡ್ತಾ ಇದ್ರು, ಬದುಕಿಗಿಂತಲೂ ದೊಡ್ಡದಲ್ಲ ಬೆಳಕು ಅಂತ. ಈ ಬೆಳಕಿಗೆ ಹೇಳಿದ್ರು ಅವರು. ನಾವು ಸಾಮಾನ್ಯವಾಗಿ ಬೆಳಕನ್ನು ಎದಕ್ಕೆ ಬೆಳೆಸ್ತೇವೆ ಅಂದರೆ ಜ್ಞಾನಕ್ಕೆ ಬೆಳೆಸ್ತೀವಿ. ಈ ಬೆಳಕು ಈ ಬೆಳಕೇನ ಮುಖ್ಯ ಅಲ್ಲ, ಆದರೆ ಆ ಜ್ಞಾನದ ಬೆಳಕು ಎಲ್ಲರಿಗೂ ಹರಿದು ಬರಬೇಕು. ಮತ್ತು ಅಲ್ಲದೆ ನಮ್ಮ ಬದುಕು ಸಾಹಿತ್ಯಕ್ಕಿಂತಲೂ ದೊಡ್ಡದು ಬದುಕು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಹೇಗೆ ಬದುಕ್ತೀವಿ ಅನ್ನೋದೇ ನಮಗೆ ಮುಖ್ಯ, ನಮ್ಮ ಎದುರಿಗಿರ್ಬೇಕೇ ಹೊರತು ನಾವೇನು ಬರಿತೇವೆ ಅನ್ನೋದಲ್ಲ. ಬರೆದವ್ರೇನೋ ಬದುಕಿದ್ರಂತ ನಂಗೆ ಅನ್ಸೋದಿಲ್ಲ. ಆದ್ದರಿಂದ ಬದುಕು ಅನ್ನೋದು ಬಹಳ ಮುಖ್ಯ. ಆದ್ದರಿಂದ ನೀವು ನಿಮ್ಮಲ್ಲಿ ಚರ್ಚೆಗಳನ್ನು ಮಾಡಿರಿ, ಕೂಡ್ರಿ. ಆಮೇಲೆ ಇನ್ನೊಂದು, ನೀವು ನಿಮ್ಮಲ್ಲಿ ಶಿಬಿರಗಳನ್ನು ಮಾಡಿ. ಶಿಬಿರ ಅಂದರೆ ಇವರೆಲ್ಲರನ್ನೂ ಕರೆದು ವಿದ್ವಾಂಸರನ್ನು ಕರೆದು ಭಾಷಣ ಮಾಡಿಸ್ಬೇಡ್ರಿ. ನೀವು ಒಂದು 10 ಜನರು ಕವಿತೆಗಳನ್ನು ಬರೆದು ಆ 2-3 ಕವಿತೆಗಳನ್ನು ಒಬ್ಬರಿಗೆ, ಯಾರು ಸಹೃದಯ ವಿಮರ್ಶಕರೋ ವಿದ್ವಾಂಸರೋ ಯಾರೋ ಇರ್ತಾರಲ್ಲ ಅಂಥವರಿಗೆ ಕೊಟ್ಟು ಅವರು ಅದನ್ನು ಅಧ್ಯಯನ ಮಾಡಿ ಅದರ ಬಗ್ಗೆನೇ ಅವ್ರು ಮಾತಾಡಬೇಕು. ಕವಿತೆ ಅಂದರೆ ಯಾವ ನುಡಿಗಟ್ಟನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು, ಎಲ್ಲಿ ಲಯ ಹೋಗ್ತದೆ, ಎಲ್ಲಿ ಯಾಕೆ ಹೋಗ್ತದೆ. ಯಾಕಂದರೆ ಯಾವಾಗಲೂ ನಾವು ನಮ್ಮ ಕನ್ನಡಿ ಎದುರುಗಡೆ ನಿಂತಾಗಲೇ ನಾವೇನು ಅನ್ನೋದು ನಾವು ಕಾಣಿಸ್ತೀವಿ. ಕನ್ನಡಿ ಎದುರಿಗೆ ನಾವು ನಿಲ್ಲಬೇಕು. ಕನ್ನಡಿ ಎದುರಿಗೆ ನಿಂತಾಗ ನಾವು ಕಾಣ್ತೀವಿ ಅಂತ ಹೇಳ್ತೀವಲ್ಲ, ಹಾಗೆ ಈ ಕಾವ್ಯದ ಕನ್ನಡಿ ಇದೆಲ್ಲ, ಈ ಕಾವ್ಯದ ಕನ್ನಡಿಯನ್ನು ತೋರಿಸ್ಲಿಕ್ಕೆ ಮತ್ತೊಬ್ಬರು ಬೇಕಾಗ್ತಾರೆ ನಮಗೆ. ಆದ್ದರಿಂದ ಅವರು ಬಂದು ತೋರಿಸಿ ಅದರ ನ್ಯೂನತೆಗಳನ್ನು ಹೇಳಿದರೆ ನಮಗೆ ತಿದ್ದುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ನೀವು ಇನ್ನೂ ಬೇಕು, ನೀವು ಬಹಳ ವಿನಯವಂತರು. ನಾನು ನೋಡಿದರೆ ಸೌಜನ್ಯಶೀಲರು ಉದ್ದಕ್ಕೂ ಬೆಳಗಿನಿಂದ ನಾನು ನೋಡ್ತಾ ಇದ್ದೀನಿ. ನಮ್ಮಲ್ಲಿ ಬೇರೆ ಒಂದು ಲೋಕ ಇದೆಯಲ್ಲ, ಆ ಲೋಕ ಹೆಂಗೆ ನಡೆದಿದೆ ಅಂದರೆ, ಅವನೇನೋ ಬರೆದಿರ್ತಾನೆ, ಅದು ಲೈಕ್ ಅಂತ ಹಿಂಗೆ ಕೈ ಎತ್ತಿ ಬಿಡ್ತಾರೆ. ಒಬ್ಬ ಲೈಕ್ ಅಂದ್ರೆ ಎಲ್ಲ ಅವ ಅಂದಾರ ನಾ ಯಾಕೆ ಬಿಡ್ಲಿ. ಅವ್ರು ಅಂದಾರ ಮೇಡಮ್ ಅಂದ್ಬಿಟ್ಟಾರ, ಅಯ್ಯೋ ಮೇಡಮ್ ಅಂದ್ರೆ ನಾ ಯಾಕೆ ಅನ್ನೋದಿಲ್ಲ. ಅಲ್ಲಿ ಕೂತವ್ರಂತಾರೆ, ಇಲ್ಲಿ ಕೂತವ್ರಂತಾರೆ, ಎಲ್ಲರೂ ಕೂತವ್ರಂತಾರೆ. ಈ ಪಾಪ ಬರೆದ ವ್ಯಕ್ತಿ ಇಷ್ಟು ಮೂರ್ಖಿರ್ತಾನಂದ್ರೆ ಎಲ್ಲರೂ ಲೈಕ್ ಅಂದಾರಂದ್ರೆ ಮುಗ್ದೇ ಆಯ್ತು ನಾನು ಲೈಕ್ ಅಂತ ತಿಳ್ಕೊಳಕ್ತಾರೆ. ಅಂಥ ಪ್ರಸಂಗ ಬೇಡ. ಅದು ಆ ಲೋಕ ನಿಮ್ಮಲ್ಲಿ ಇಲ್ಲ. ಆ ಲೋಕದ ಅನೇಕ 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 ಇವೇನವಲ್ಲ ತೊಂದರೆಗಳವಲ್ಲ, ಅದ್ರ ಬಗ್ಗೆ ಈಗ ಮಾತಾಡುವ ಅಗತ್ಯ ಇಲ್ಲ. ಅವು ಎಲ್ಲ ನಿಮ್ಮಲ್ಲಿಲ್ಲ. ಹೀಗಾಗಿ ಒಂದು ಏನಾದರೂ ಇಲ್ಲದೆ ಇದ್ದರೆ ಮತ್ತೊಂದು ಏನಾದರೂ ಬರೋದಿದೆಯಲ್ಲ, ಆ ಸಾಧ್ಯತೆ ನಿಮಗಿದೆ. ಆದ್ದರಿಂದ ಏನೇ ಅಂದುಕೊಳ್ಳಿ, ನೀವು ಆ ಮನುಷ್ಯತ್ವದ ಭಾವನೆಗಳಿವೆಯಲ್ಲ, ಹೃದಯ ಇದೆಯಲ್ಲ, ಹೃದಯಾಂತರದಿಂದ ಬರುವಂಥ ಮಾನವೀಯ ಸ್ಪಂದನೆ ಇವೆಯಲ್ಲ, ಅವೇ ಕಾವ್ಯ ಆಗ್ತವ. ಇವರು ಮಾತಾಡ್ತಾ ಅನುಭವ ಮೀಮಾಂಸೆ ಅನ್ನೋದನ್ನು ಹೇಳಿದರು. ಮುಗೀತು ನಂದೇ ಮಾತೇ ಮುಗೀತು. ಅನುಭವ ಮೀಮಾಂಸೆ ಅನ್ನೋದೇನಿದಿಲ್ಲ, ಅದು ಒಂದು ವಾಕ್ಯ ಹೇಳ್ತೀನಿ. ಅನುಭವ ಮೀಮಾಂಸೆ ಅನ್ನೋದು ಅನುಭವನೇ ಮುಖ್ಯ ಅಂತ. ಆರಂಭದಲ್ಲಿ ಸಿದ್ಧಲಿಂಗಯ್ಯ ಅವರು ಇಕ್ರಲ್ಲ ಓದಿರಲ್ಲ ಅಂದ್ರು, ನಾವೆಲ್ಲ ಅದನ್ನು ಕಾವ್ಯ ಅಂದಿವಿ. ಅದ್ರ ಕಾವ್ಯ ಅಲ್ಲ. ಕಾವ್ಯ ಯಾಕಂದಿವಿ? ದಲಿತರ ನೋವು ಗೊತ್ತಿರಲಿಲ್ಲ, ಕಾವ್ಯ ಅಂದಿವಿ. ಆಮೇಲೆ ಅವರು ಸಾವಿರಾರು ನದಿಗಳು ಬರೆದ್ರು, ಅದಕ್ಕೆ ಕವಿಯಾಗಿ ಉಳಿದ್ರು. ಅದಕ್ಕೆ ನೀವು ಅನುಭವ ಮೀಮಾಂಸೆ ಅಂತಿರಲ್ಲ, ಅದನ್ನ ನಾನು ಒಪ್ತೀನಿ. ಎಷ್ಟು ದಿವಸ? ಅಷ್ಟು ದಿವಸ ಮಾತ್ರ. ಒಂಥರ ಏನೋ ಮೀಸಲಿರ್ತಲ್ಲ, ಅಷ್ಟು ದಿವಸಕ್ಕೆ ಮಾತ್ರ. ಅದರ ನಂತರ ಮತ್ತು ನೀವು ಕಾವ್ಯದ ಕೆಲವು
ಲಯ ವಿನ್ಯಾಸ ಇವೆಲ್ಲ ಅವನ್ನೆಲ್ಲ ನಾವು ಒಪ್ಪಲೇಬೇಕಾಗ್ತದೆ. ಆದ್ದರಿಂದ ಅದ್ರ ಕಡೆಗೂ ನೀವು ಲಕ್ಷ್ಯ ಕೊಡಿ. ಇದೂ ಬೇಕು ಅದು ಬೇಕು, ಅನುಭವ ಇಲ್ಲದೆ ನಾವು ಬೇರೆಯಾದ ಯಾವುದೇ ಒಂದು ಪ್ರಕಾರವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನುಭವ ಮೂಲವಾಗಿ ನಾವು ಸೌಂದರ್ಯವನ್ನು ತರಲಿಕ್ಕೆ ಸಾಧ್ಯದ. ಅದನ್ನು ಮಾಡ್ತಾನೆ ಇರ್ರಿ, ಪ್ರಯತ್ನಶೀಲರಾಗಿರ್ರಿ. ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ನಿಮಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕವಿತೆಯ ಬಗ್ಗೆ, ಬರಹದ ಬಗ್ಗೆ ಹಾಗೂ ಈ ಒಂದು ಸಾಹಿತ್ಯ ಸಮ್ಮೇಳನದ ಬಗ್ಗೆ ಸಾಕಷ್ಟು ಮೆಚ್ಚುಗೆಯ ಮಾತನಾಡಿದಂತಹ ನಮ್ಮ ಈ ಒಂದು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಹೇಮಾ ಪಟಾಣ್ ಶೆಟ್ಟಿ ಮೇಡಮ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.